ಬಿಂದಾಸ್ ಪಾರಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ನನ್ನ ಬರ್ಡೇ ಲಾಗ್ ಆಗಿರುತ್ತೆ. ತುಂಬ ದಿನದ ವಿಡಿಯೋ, ಬಟ್ ಎಡಿಟ್ ಮಾಡಿದ್ದೆ ಹಾಕೋದಕ್ಕೆ ಆಗಿರಲಿಲ್ಲ. ಹುಷಾರಿಲ್ಲ ಅಂದ್ಕೊಂಡು ಇದು ನನ್ನ ಬರ್ಡೇಗೆ ಅಂತ ಹೇಳಿ ಮೀಶೋದಲ್ಲೇ ತೊಗೊಂಡಿರೋದು. ಚೆನ್ನಾಗಿದೆ. ಈ ದುಪ್ಪಟ್ಟ ನೋಡಿನೇ ನಾನು ತೊಗೊಂಡಿದ್ದೆ. ಬರ್ಡೇ ದಿನ ನನಗೆ 7 ಗಂಟೆಗೆ ಹೋಗ್ಬೇಕು ಡ್ಯೂಟಿಗೆ. ಅವ್ರು 6 ಗಂಟೆಗೆ ಇದ್ದಿದ್ರು ಎಲ್ಲರೂ. ಎದ್ಬಿಟ್ಟು ವಿಶ್ ಮಾಡಿ ಈ ಥರ ಹೊರಗಡೆ ಬಂದು ನನ್ನ ಕಳಿಸ್ಕೊಡ್ತಾ ಇರೋದು ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ನನಗೆ ಮಕ್ಕಳ ಜೊತೆ ಇರೋದು ತುಂಬಾ ಇಷ್ಟ ಆಗುತ್ತೆ. ಈ ಥರ ಮಕ್ಕಳ ಜೊತೆನೇ ಯಾವಾಗಲೂ ಮಕ್ಕಳ ಜೊತೆನೇ ಜಾಸ್ತಿ ಕನೆಕ್ಟ್ ಇರೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಈ ಔಟ್ಫಿಟ್ಟು ಯಾರಾದರೂ ತೊಗೊಳ್ಳೋರು ಲಿಂಕ್ ಹಾಕಿರ್ತೀವಿ. ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಕಂಫರ್ಟಬಲ್ ಡ್ರೆಸ್ಸು. ಬಹಳ ಇಷ್ಟಪಟ್ಟರು ಕೂಡ. ನಾನು ಈ ಡ್ರೆಸ್ ಹಾಕ್ಕೊಂಡು ನೆಕ್ಸ್ಟು ಮಾರ್ನಿಂಗ್ ನಮ್ಮ ಗುಂಡ ಕೂಡ ಎದ್ದಿದ್ದ. ಗುಂಡನ ಜೊತೆ ಟೈಮ್ ಕಳೆದಿದ್ದೇ ಗೊತ್ತಾಗಲಿಲ್ಲ. ಹಾಗೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೆಲ್ಫಿ. ಇದೆಲ್ಲ ನನ್ನ ಗೋಲ್ಡನ್ನು ನಾನು ಬರ್ಡೇ ದಿನ ಮಾತ್ರ ವೇರ್ ಮಾಡ್ಕೊಳ್ಳೋದು, ಬಾಕಿ ದಿನ ಎಲ್ಲ. ಇನ್ನೊಂದು ಡ್ರೆಸ್ ಕೂಡ ಪರ್ಚೇಸ್ ಮಾಡಿದ್ದೆ. ಇದು ಕೂಡ ಮೀಶೋದಲ್ಲೇ ತೊಗೊಂಡಿರೋದು. ಇದು ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರಾದರೂ ಗರ್ಲ್ಸ್ ಬೈ ಮಾಡೋರು ಇದನ್ನು ಮಾಡ್ಕೊಳ್ಳಿ. ಕಾಲೇಜ್ ಸ್ಟೂಡೆಂಟ್ಸ್, ನಮ್ಮ ಸಿಸ್ಟರ್ಸು ಮಕ್ಕಳು ಎಲ್ಲ ಇರೋದ್ರಿಂದ ಅವರು ಒಂದು ಕೇಕ್ ತೊಗೊಂಡು ಬಂದಿದ್ದರು. ಇದು ನನಗೆ ತುಂಬ ಖುಷಿ ಕೊಡೋಂಥ ಟೈಮು. ಯಾಕೆಂದರೆ ಇವನು ಈ ವರ್ಷ ಬರ್ಡೇಗೆ ಸಿಕ್ಕಿರೋ ಗಿಫ್ಟ್ ಅಂತ ಹೇಳ್ಬೋದು. ನೋಡಿ, ಸೇಮ್ ಡ್ರೆಸ್ಸು. ಅವನಿಗೆ ಬರ್ಡೇ ಇದು ಫಸ್ಟ್ ಬರ್ಡೇ. ನನ್ನ ಬರ್ಡೇನ ಫಸ್ಟ್ ಅಟೆಂಡ್ ಮಾಡ್ತಾ ಇರೋದು. ಇದು ನಮಗೆ ಗಿಫ್ಟ್ ಅಂತ ಹೇಳ್ಬೋದು. ಗುಂಡ ಅವನಿಗೆ ತುಂಬ ಇಷ್ಟ ಈ ಥರ ಚಿಲ್ ಮಾಡೋದು ಅಂತ ಹೇಳಿದ್ರೆ. ನಾವು ಹೇಳ್ಕೊಡೋದೇ ಬೇಡ. ನನ್ನದು ಒಂದು ಡ್ರೆಸ್ ಕಾಂಬಿನೇಷನ್ ಆಗಿದೆ. ಸ್ಪೆಷಲ್ ಮೂಮೆಂಟ್ ಇದು. ಇದು ನೋಡಿ, ಅವನ ಬರ್ಡೇ ಅಂದ ತಕ್ಷಣವೇ ಚಪ್ಪಾಳೆ ತರ್ತಾನೆ. ಅವರು ಕೂಡ ಇದನ್ನು ಕ್ರೆಡಿಟ್ ನಮ್ಮ ಸಿಸ್ಟರ್ಸ್ಗೆ. ಬರ್ಡೇ ನೋಡಿ. Happy birthday to you, Parama. Happy birthday to you. Happy birthday to you, Parama. ಫಸ್ಟ್ ಟೈಮ್ ಚಪ್ಪಾಳೆ ತಟ್ಟಿದ್ದು ಇಷ್ಟು ಚೆಂದಾಗಿ. ಅವನಿಗೆ ಬರ್ಡೇ ಅಂತಲೇ ಹೇಗೆ ಗೊತ್ತಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕೂತಿದ್ದಾನೆ ನನ್ನ ಜೊತೆ ಬರ್ಡೇಗೆ. Happy birthday to you, Parama. Happy birthday to you. Happy birthday to you, Parama. Happy birthday to you. Happy birthday to you, Parama. ಅಲ್ಲಿ ಹೋಗ್ಬೇಡ, ನೀ ಕಟ್ ಮಾಡಿ ಈಗ ಮಾಡಿ. ಖುಷಿ ಹೇಳಿ. Happy birthday to you. Happy birthday to you, Parama. Happy birthday to you. Happy birthday to you, Parama. Happy birthday to you. Happy birthday to you. ಖುಷಿ ಹಿಂಗೋ ಬಾ, ಹಿಂಗು. ವಿಡಿಯೋ ಮಾಡ್ತದ ಅನ್ನೋ ಫುಲ್ ವಿಡಿಯೋ ಫೋಟೋ ಆಗೋಲ್ಲ. ಕಟ್ ಮಾಡಿ ಮಾಡು. ಅಲ್ಗ ಸ್ವಲ್ಪ ಫ್ಯಾಮಿಲಿದೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ನು ಚಿಕ್ಕದಾಗಿ ಮುಗಿದ ಮೇಲೆ ನೆಕ್ಸ್ಟು ನನ್ನ ಬ್ರದರ್ಸು ಸೆಲೆಬ್ರೇಷನ್ ಮಾಡೋದಕ್ಕೆ ಕಾಯ್ತಾಯಿದ್ರು. ಅವರು ತಂದಿರೋದಿದ್ದು. ನನಗೆ ಬೆಂಗಳೂರಲ್ಲಿ ಸಿಕ್ಕಂಥ ಒಂದು ಗಿಫ್ಟ್ಗಳೇನೆಂದರೆ ಬ್ರದರ್ಸು. ತುಂಬ ತಮ್ಮಂದಿರು ಸಿಕ್ಕಿದ್ದು ನನಗೆ. ಅದೇ ಒಂದು ಖುಷಿ. ಎಲ್ಲೇ ವರ್ಕ್ ಮಾಡಿದ್ರು ಎಲ್ಲ ಕಡೆ ತಮ್ಮಂದಿರು, ಒಳ್ಳೊಳ್ಳೆ ತಮ್ಮಂದಿರುಗಳು ಸಿಗ್ತಾರೆ.
ಇವರು ಕೂಡ ನನ್ನ ಬ್ರದರ್ಸು. ಇದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. 11 ಗಂಟೆಗೆ ಎಲ್ಲ ತಮ್ಮಂದಿರ ಜೊತೆ ಒಂದು ಬರ್ಡೇ ಸೆಲೆಬ್ರೇಷನ್. ಅಕ್ಕ ಒಬ್ಬಳೇ, ಎಲ್ಲರೂ ತಮ್ಮಂದರು. ಹಾಗಾಗಿ ಈ ಒಂದು ಬ್ರದರ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಹೇಳ್ತಾ ಇದೊಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳಿ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವಾಗಲೂ ಚೆರಿಸ್ ಮಾಡೋದಕ್ಕೆ ಇರಬೇಕು. ಬಹಳ ಖುಷಿ ಆಗುತ್ತೆ. ಅವರು ನಮ್ಮ ಬರ್ಡೇನ ಇಷ್ಟು ಚೆನ್ನಾಗಿ ಖುಷಿಯಿಂದ ತುಂಬ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡಿದ್ದು. ಎಲ್ಲ ಕಡೆ ಮಾಡಿದ್ದಾರೆ. ನಾನು ಇಷ್ಟು ವರ್ಷ ಏನು ಬೆಂಗಳೂರಲ್ಲಿದ್ದೀನಿ, ಯಾರೂ ನನಗೆ ಬೇಜಾರು ಮಾಡಿಲ್ಲ. ಎಲ್ಲ ಬ್ರದರ್ಸ್ ಅಲ್ಲೂ ಬೇರೆ ಕಡೆ ವರ್ಕ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಬ್ರದರ್ಸ್ ಎಲ್ಲ ಸೇರಿ ತುಂಬ ಚೆನ್ನಾಗೇ ಮಾಡಿಕೊಟ್ರು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೂಡ. ಇವರು ಕೂಡ ಅಷ್ಟೇ, ಎಲ್ಲರೂ ಏನೇ ಒಂದು ಹೆಲ್ಪ್ ಬೇಕು ಅಂತ ಹೇಳಿದ್ರು ಚೆನ್ನಾಗಿ, ಯಾರೂ ಇಲ್ಲ ಅಂತ ಹೇಳಲ್ಲ. ಹಾಗೆ ಎಲ್ಲರೂ ತುಂಬ ಹೃದಯದಿಂದ ವಿಶ್ ಮಾಡಿದ್ದಾರೆ, ಯಾರೂ ಬೇಜಾರು ಮಾಡಿಲ್ಲ. ಹಾಗೇ ನನ್ನ ಕಡೆಯಿಂದ ಚಿಕ್ಕದಾದ ಒಂದು ಟ್ರೀಟ್ ಇತ್ತು ಅವರಿಗೆ. ನೈಟು ಎಲ್ಲರೂ ಸೇರಿ ಕೂತ್ಕೊಂಡು ಈ ರೀತಿ ಪ್ರತಿಯೊಬ್ಬ ಬರ್ಡೇನೂ ಇದೇ ರೀತಿ ಎಲ್ಲರೂ ಕೂತ್ಕೊಂಡು ಸೆಲೆಬ್ರೇಷನ್ ಮಾಡಿ ಖುಷಿಯಾಗಿ ಒಂದು ಊಟನ ಮಾಡೋದಿದೆಯಲ್ಲ, ಅದರಂಥ ಒಂದು ಸಂತೋಷ ಇನ್ನೊಂದಿಲ್ಲ. ನನ್ನ ಕಡೆಯಿಂದ ಒಂದು ಚಿಕ್ಕದಾದ ಟ್ರೀಟ್ ಇತ್ತು ಎಲ್ರಿಗೂ. ಒಂದು 20 ಮೆಂಬರ್ಸ್ ಏನೋ ಸೇರಿದ್ರು, ಜಾಸ್ತಿನೇ ಇದ್ದರು ಅನಿಸುತ್ತೆ. ಇನ್ನೂ ಕೆಲವೊಬ್ಬರು ತುಂಬ ಮಿಸ್ ಮಾಡಿಕೊಂಡ್ರು ಬ್ರದರ್ಸ್. ಈ ಒಂದು ಮೊಮೆಂಟ್ ಇದೆಯಲ್ಲ, ಮತ್ತೆ ನೆಕ್ಸ್ಟು ಬರಲ್ಲ. ಈ ಒಂದು ಸಮಯನ ನಾವು ಕಳೆದು ಬಿಡಬೇಕು. ಆ ಒಂದು ಟೈಮಲ್ಲಿ ಲೈಫ್ ಯಾವಾಗಲೂ ಸೆಲೆಬ್ರೇಷನ್ ಥರನೇ ಇರಬೇಕು. ನಾನು ಎಲ್ಲೇ ಇದ್ರೂ ಹಾಗೆಯೇ, ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ನಾವು ಆ ಕ್ಷಣನ ಎಂಜಾಯ್ ಮಾಡಬೇಕು ಅನ್ನೋದು ನನ್ನದೊಂದು ಪಾಲಿಸಿ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಎಲ್ಲರೂ ಯಾರೆಲ್ಲ ವಿಶ್ ಮಾಡಿದರು, ಯಾರೆಲ್ಲ ಸೆಲೆಬ್ರೇಷನಲ್ಲಿದ್ದರು, ತುಂಬ ಹೃದಯದಿಂದ ಯಾರೆಲ್ಲ ವಿಶ್ ಮಾಡಿ ನನಗೆ ಸ್ಪೆಷಲ್ಲಾಗಿ ಧೈರ್ಯ ಕೊಟ್ಟಂಥವ್ರು ನನ್ನ ಸ್ನೇಹಿತರು, ಪ್ರತಿಯೊಬ್ಬರು ಕೂಡ ನನ್ನ ಖುಷಿಯನ್ನು ಬಯಸಿ ನನಗೆ ಧೈರ್ಯ ಹೇಳ್ತಾರೆ. ಅದನ್ನು ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನನ್ನ ಸಿಸ್ಟರ್ಸ್ನ ಇವರು ಯಾವಾಗಲೂ ಬೆಂಗಳೂರಿಗೆ ಬರಬೇಕಾದ್ರೇ ಹೇಳಿದರು, ಏನಪ್ಪ ಅಂತ ಹೇಳಿದ್ರೆ, ನಾವು ಬೆಂಗಳೂರಿಗೆ ಬಂದರೆ ವಿಧಾನಸೌಧದ ಹತ್ರ ಒಂದು ಫೋಟೋ ಬೇಕು ಅಂತ. ಹಾಗಾಗಿ ಇರಲಿಲ್ಲ. ಆದರೆ ನನಗೆ ಅವ್ರನ್ನ ಫಸ್ಟ್ ಟೈಮು ಹೊರಗಡೆ ಕರ್ಕೊಂಡು ಹೋದೆ. ಬೆಂಗಳೂರು ವಿಧಾನಸೌಧದ ಹತ್ರ ಅವರಿಗೊಂದು ಫೋಟೋ ಬೇಕು, ವಿಧಾನಸೌಧ ನೋಡಬೇಕು ಅಂತ ಫಸ್ಟ್ ಕೇಳ್ಕೊಂಡಿದ್ರು. ಇದು ನೋಡಿ ನಮ್ಮನೆ ಗುಂಡ, ಅವನು ಎಷ್ಟು ಖುಷಿಯಾಗಿದ್ದ ಹೊರಗಡೆ ಕರ್ಕೊಂಡು ಹೋದಾಗ ಅಂತ ಹೇಳಿದ್ರೆ, ನನ್ನ ಥರನೇ ಅಂತ ಅಂದ್ಕೊಂಡೆ. ಸ್ವಲ್ಪನೂ ಕಿರಿಕ್ ಮಾಡಿಲ್ಲ, ಸ್ವಲ್ಪನೂ ಹತ್ತಿಲ್ಲ. ಇನ್ನೂ ನಮ್ಮ ದೊಡ್ಡವೆಲ್ಲ ಅಳ್ತಾಯಿದ್ವು. ಇದು ಫ್ಯಾಮಿಲಿ, ಇವರೆಲ್ಲ ಬೆಂಗಳೂರು ನೋಡೋಕ್ಕೆ ಅಂತ ಬಂದಿದ್ದರು. ವಿಧಾನಸೌಧ ತೋರಿಸ್ಬೇಕು ಅಂತ ಫಸ್ಟೇ ಹೇಳ್ಕೊಂಡಿದ್ರು. ಹಾಗಾಗಿ ವಿಧಾನಸೌಧ ಬಸ್ಸಿಗೆ ಹೋಗಿ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಕರ್ಕೊಂಡು ವಿಧಾನಸೌಧದ ಹತ್ರ ಹೋದೆ. ಇದು ನನ್ನ ಅಳಿಯ, ನಾನು ಫೋಟೋ ತಗೊಳ್ತಾ ಇರೋದು. ಇಲ್ಲಿ ಹೋದರೆ ಬರೀ ಫೋಟೋ ತಗೊಳ್ಳೋದಷ್ಟೇ. ಅದು ಬೇಕು ಅಂತ ಹೇಳಿದರು. ಎಲ್ಲ ಥರದಲ್ಲೂ ಫೋಟೋ ತಕ್ಕೊಂಡು ವಿಡಿಯೋ ಮಾಡಿಕೊಂಡು ವಿಧಾನಸೌಧನ ತೋರಿಸ್ಕೊಂಡು, ಮತ್ತು ಅಲ್ಲೇ ಫೋಟೋನ ಪ್ರಿಂಟ್ ಕೂಡ ಹಾಕ್ಕೊಡ್ತಾರೆ. ನೋಡಿ ಗುಂಡು ಅವರಮ್ಮ. ಅಲ್ಲಿ ಬರೀ ಫೋಟೋನೇ ಆಯಿತು. ನಾವು ಹೋಗಿದ್ದೆ ಫೋಟೋ ಪೋಸ್ ಕೊಡೋಕ್ಕೆ, ಅದು ಬೇರೆ ಪ್ರಶ್ನೆ. ನಮ್ಮನೆ ಗುಂಡು ನೋಡಿ. ಇದು ನಾನು 9 ತಿಂಗಳಿಗೆ ಬೆಂಗಳೂರಿಗೆ ಬಂದಿದ್ದು. ಈ ವಿಧಾನಸೌಧದ ಹತ್ರ ಒಂದು ಫೋಟೋ ತಗೊಳ್ಳೋದು, ಇದು ನೆಕ್ಸ್ಟ್ ಅವನಿಗೆ ನೆನಪಿರುತ್ತೆ, ಖುಷಿ ಆಗುತ್ತೆ. ಈ ಥರದ್ದನ್ನು ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು. ಅವರು ಚಿಕ್ಕ ವಯಸ್ಸಲ್ಲಿ ಮೆಮೊರಿ ಇರೋ ಥರ ನಾವು ಮಾಡಬೇಕು. ಹಾಗಾಗಿ ಇದನ್ನು ನಮ್ಮ ಗುಂಡ ಫಸ್ಟ್ ಟೈಮ್ ಬಂದಿದ್ದು. ಇದು ನಮ್ಮನೆ ಗ್ಯಾಂಗ್. ಎಷ್ಟೇ ಕಿಟ್ಲೆ ಮಾಡಲಿ ಇದು ನಮ್ಮನೆ ಗ್ಯಾಂಗ್. ತಲೆನೋವು ಬರುತ್ತೆ ಇವ್ರ ಕಡೆಯಿಂದ. ಫೋಟೋ ಪೋಸ್ ಕೊಟ್ಟರು ನಮ್ಮನೆ 4 ಗ್ಯಾಂಗು. ಅದಾದಮೇಲೆ ನಮ್ಮದೊಂದು ಫೋಟೋ. ಇಷ್ಟು ಜನನೂ ಹೋಗಿದ್ವಿ ನೋಡಿ. ಹಾಯ್ ಹೇಳ್ತಾನೆ. ಅವನಿಗೆ ಖುಷಿ ಹೊರಗಡೆ ಬಂದರೆ. ಅಲ್ಲೇ ಫೋಟೋ ಫೋಟೋಗ್ರಾಫರ್ ಹತ್ರ
ಅವರು ಈಗ ಈ ಥರ ಫ್ಯಾಮಿಲಿ ಫೋಟೋ ತೆಕ್ಕೊಟ್ರು, ಅಲ್ಲೇ ಪ್ರಿಂಟ್ ಕೂಡ ಮಾಡಿಕೊಟ್ರು. 100 ರುಪೀಸಿಗೆ ಒಂದು ಕಾಪಿ. ನಾನು ಕೂಡ ಅವ್ರಿಗೆ ಮೊಬೈಲ್ ಕೊಟ್ಟಿದ್ದೆ, ಅವ್ರು ತೆಕ್ಕೊಟ್ರು, ಅವರೇ ತೆಗ್ದಿರೋದು. ಇದೇ ವಿಧಾನಸೌಧ. ನಾಳೆ ಇವರು ಅಲ್ಲಿ ನೆಕ್ಸ್ಟ್ ಇದು ಇತ್ತು, ಡಿ ಕೆ ಶಿವಕುಮಾರ್ ಸರ್ ಏನು ಪ್ರಮಾಣ ವಚನ ಕೂಡ ಇತ್ತು. ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರೆಲ್ಲ ನೋಡಿ, ತರಕಾರಿ ಮಾರೋ ಥರ. ಇದು ಅವರ ಡ್ರೀಮ್ ಆಗಿತ್ತು ಇಲ್ಲಿಗೆ ಬರೋದು. ಇಲ್ಲಿಂದ ಮುಗಿಸ್ಕೊಂಡು ಪ್ರಿಂಟ್ ಕೂಡ ಕೊಟ್ಟರು ನೋಡಿ ನಮ್ಮ ಫೋಟೋ. ಅಲ್ಲೇ 100 ರುಪೀಸ್ಗೆ ನಾನು ನನ್ನ ಅಳಿಯ 100 ರುಪೀಸಿಗೆ ಒಂದು ಕಾಪಿ ಅವರು ಕೂಡ ತೊಗೊಂಡ್ರು. ನಾನು ಕೂಡ ನಂದು ನನ್ನ ಅಳಿಯಂದು ತೊಗೊಂಡೆ. ಇದಂತೂ ಇನ್ನೂ ಖುಷಿ ಆಯಿತು, ಅಲ್ಲೇ ಪ್ರಿಂಟ್ ಹಾಕಿಕೊಟ್ರು ಕೂಡ. ನನಗೆ ಫೋಟೋಗ್ರಫಿ ಅಂದರೆ ತುಂಬಾ ಇಷ್ಟ, ಫೋಟೋ ತಗೊಳ್ಳೋದು. ಅವರು ನೋಡಿ 100 ರುಪೀಸಿಗೆ ಒಂದು ಕಾಪಿ. ಈ ಥರ ಫೋಟೋನ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಖುಷಿ ಆಗುತ್ತೆ ನೆಕ್ಸ್ಟ್ ನೋಡೋದಕ್ಕೆ. ಅದಾದಮೇಲೆ ಇಲ್ಲೊಂದು ಕೋರ್ಟ್ ಹತ್ರ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು